ಹಲೋ, ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್. ಈ ವಾರದ ರೀಡಿಂಗ್ ನೋಡೋಣ ಬನ್ನಿ. ಓಕೆ, ಸೊ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಸೊ ಈ 3 ಕಾರ್ಡಲ್ಲಿ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿ ನಾನು ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿರೋರಿಗೆ ರೀಡಿಂಗ್ ಇದು. ಓಕೆ, ಸೊ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂದರೆ, ಈ ಪರ್ಸನ್ ತುಂಬ ಅವ್ರ ಮನಸ್ಸಲ್ಲೇ ಅವರಿದ್ದಾರೆ. ಅಂದರೆ ಇವ್ರು ಯಾರ ಜೊತೆಲೂ ಏನೋ ಹೇಳ್ಕೊಂಡಿಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡುವಂಥ ವ್ಯಕ್ತಿ ಅಲ್ಲ. ಬಟ್ ಅಗೇನ್ ತುಂಬಾ ಲೈಕ್ ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ. ಓಕೆ, ಸೊ ಇವ್ರ ಬಗ್ಗೆನೇ ಇವರು ಓವರ್ ಪ್ರೊಟೆಕ್ಟಿವ್ ಆಗಿರುವಂಥ ವ್ಯಕ್ತಿ ಇರ್ಬೋದು. ಓಕೆ, ಆ್ಯಂಡ್ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಅಂದರೆ ಈ ಪರ್ಸನ್ ತುಂಬಾ ಅವ್ರ ಬಗ್ಗೆನೇ ಇವ್ರು ಯೋಚನೆ ಮಾಡುವಂಥ ವ್ಯಕ್ತಿ. ಓಕೆ, ಸೊ ಡೆಫಿನೆಟ್ಲಿ ಇವ್ರಿಗೆ ಜಾಸ್ತಿ ನಿಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ ಅಂತ ಅನಿಸುತ್ತೆ. ಮೋಸ್ಟ್ಲಿ ಹೊಸ ಕ್ರಶ್ ಇರ್ಬೋದು ನೀವು ಇವ್ರಿಗೆ. ಓಕೆ, ಅಥವಾ ಹೊಸ ಪರಿಚಯ ಇರ್ಬೋದು. ಓಕೆ, ಸೊ ಅದಕ್ಕೆ ಮೋಸ್ಟ್ಲಿ ಇವ್ರು ನಿಮ್ಮ ಹತ್ರ ಏನೋ ಹೇಳ್ಕೊಂಡಿಲ್ಲ. ಅಲ್ಲ, ಅಕಸ್ಮಾತ್ ಇವರು ಲೈಕ್ ತುಂಬ ವರ್ಷದಿಂದ ಪರಿಚಯ ಇರೋರಾದರೆ ಡೆಫಿನೆಟ್ಲಿ ಈ ಪರ್ಸನ್ ಮೋಸ್ಟ್ಲಿ ಅದು ಡಿಸ್ಕಷನ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಹತ್ರ. ಓಕೆ, ಸೊ ಏನರ ಬಗ್ಗೆ ನಾವು ಮಾತಾಡಬೇಕಂತ ವೆಯ್ಟ್ ಮಾಡ್ತಿರೋ ಹಾಗಿದೆ. ಓಕೆ, ಸೊ ಇದು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಇವರು ಮೋಸ್ಟ್ಲಿ ಕೆಲಸದಲ್ಲಿ ಪರಿಚಯ ಆಗಿರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಮೋಸ್ಟ್ಲಿ ಕೆಲಸದ ಒಂದು ಯುನೋ ಕಾರಣದಿಂದ ಇವರು ನಿಮಗೆ ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಓಕೆ, ಸೊ ಅಂಥ ಒಂದು ಪರಿಸ್ಥಿತಿ ಸಹ ಇರ್ಬೋದು ಇದು ಕೆಲವ್ರಿಗೆ. ಓಕೆ, ಸೊ ಅದನ್ನು ಇವ್ರು ಹೇಳ್ಕೊಳ್ಲಿಕ್ಕೆ ಸಹ ಆಗ್ತಿಲ್ಲ ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಏರ್ ಸೈನ್ಸ್ ಇದ್ದಾರೆ, ಅರ್ತ್ ಸೈನ್ಸ್ ಇದ್ದಾರೆ, ಫೈರ್ ಸೈನ್ಸ್ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಕ್ತೊಳ್ಳಿ. ಜನರಲ್ ರೀಡಿಂಗ್ ಇದು ಎಲ್ಲ ಝೋಡಿಯಾಕ್ ಸೈನ್ಸ್ಗೂ ಅನ್ವಯ ಆಗುತ್ತೆ. ಓಕೆ, ಸೊ ಡೆಫಿನೆಟ್ಲಿ ತುಂಬ ಸ್ಟೇಬಲ್ ಆಗಿರೋ ಡಿಸಿಷನ್ ತೊಗೊಳ್ಲಿಕ್ಕೆ ಆಗ್ತಿಲ್ಲ ಇವ್ರಿಗೆ. ಓಕೆ, ತುಂಬ ಕನ್ಫ್ಯೂಸ್ಡಲ್ಲಿದ್ದಾರೆ, ಅಥವಾ ಈ ಪರ್ಸನ್ ಡಿಸಿಷನ್ ತೊಗೊಂಡಿದ್ದಾರೆ ಆಗಲೇ. ಓಕೆ, ಇದು ಕೆಲವ್ರಿಗೆ ಆಗಲೇ ಡಿಸಿಷನ್ ತೊಗೊಂಡಿದ್ದಾರೆ, ಇವರು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಿಲ್ಲ. ಓಕೆ, ಸೊ ಇದು ಎರಡೆರಡು ಸಿನಾರಿಯೋ, ಮೋಸ್ಟ್ಲಿ ಇದು ಎರಡೆರಡು ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ಅದಕ್ಕೆ ಇಲ್ಲಿ ಎರಡೆರಡು ಸಿನಾರಿಯೋ ಬರ್ತಿದೆ. ಓಕೆ, ಸೊ ಇಲ್ಲಿ ಇನ್ಫಿನಿಟಿ ಕಾಣಿಸ್ತಿದೆ. ಸೊ ಡೋಂಟ್ ವರಿ, ಎಲ್ಲ ಸರಿ ಹೋಗೋ ಚಾನ್ಸಸ್ ಜಾಸ್ತಿನೇ ಇದೆ. ಆ್ಯಂಡ್ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಸಿಚುವೇಶನ್ನ. ಓಕೆ, ಓಕೆ, ಸೊ ಮೋಸ್ಟ್ಲಿ ಮೀಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಈ ಪರ್ಸನ್ನ ನೀವು, ಅಥವಾ ಈ ವಾರ ಅಥವಾ ನೆಕ್ಸ್ಟ್ ವಾರ. ಓಕೆ, ಸೊ ಮೋಸ್ಟ್ಲಿ ವಾಟರ್ ಸೈನ್ಸ್ ಇರ್ಬೋದು ಅಥವಾ ಅರ್ತ್ ಸೈನ್ಸ್ ಇರ್ಬೋದು ನೀವು ಅಥವಾ ಈ ಪರ್ಸನ್. ಓಕೆ, ಆ್ಯಂಡ್ ಜಾಸ್ತಿ ಇವ್ರಿಗೆ ಇನ್ನೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಸೊ ಈ ಪರ್ಸನ್ಗೆ ಮೋಸ್ಟ್ಲಿ ಅಂದರೆ ಇವರು ಮೋಸ್ಟ್ಲಿ ಬೇರೆ ಲೈಕ್ ಇವ್ರ ಕೆಲಸದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಸೊ ಇವ್ರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಮೋಸ್ಟ್ಲಿ ಓದ್ತಾ ಇರ್ಬೋದು ಈಗ. ಓಕೆ, ಇದು ಕೆಲವ್ರಿಗೆ. ಓಕೆ, ಸೊ ಈ ಪರ್ಸನ್ ಕೆಲವ್ರಿಗೆ ಓದ್ತಾ ಇದ್ದಾರೆ. ಆ್ಯಂಡ್ ಇವರು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವ್ರ ಎಕ್ಸಾಮ್ಸ್ ಏನಾದ್ರು ಇದೆ ಈಗ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ಯಾವುದೋ ಒಂದು ಅಥವಾ ಇವ್ರಿಗೆ ಕೆಲಸದಲ್ಲಿ ಏನೋ ಎಕ್ಸಾಮ್ಸ್ ಇದೆ. ಓಕೆ, ಸೊ ಇದು ಕೆಲವ್ರಿಗೆ ಅವ್ರ ಕೆಲಸದಲ್ಲಿ ಏನೋ ಎಕ್ಸಾಮ್ಸ್ ಇರ್ಬೋದು. ಸೊ ಅದ್ರ ಮೇಲೆ ಜಾಸ್ತಿ ಇವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸದ್ಯಕ್ಕೆ ಅವ್ರ ಫೀಲಿಂಗ್ಸ್ ನಿಮ್ಮ ಮೇಲೆ ಜಾಸ್ತಿ ಲೈಕ್ ಏನೋ ಅಷ್ಟೊಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ ಕೆಲವ್ರಿಗೆ. ಓಕೆ, ಜಾಸ್ತಿ ಲೈಕ್ ಬೇರೆಯವ್ರು ಹೇಳೋದನ್ನು ಕೇಳ್ತಾ ಇದ್ದಾರೆ. ಓಕೆ, ಸೊ ಫೈರ್ ಸೈನ್ಸ್ ಸಹ ಆಗಿರ್ಬೋದು ಈ ಪರ್ಸನ್, ಅರ್ತ್ ಸೈನ್ಸ್ ಸಹ ಆಗಿರ್ಬೋದು. ನಿಮ್ಗೆ ಹೇಗೆ ಅನ್ವಯ ಆಗ್ತೋ ಹಾಗೆ ತೊಗೊಳ್ಳಿ. ಆ್ಯಂಡ್ ಏರ್ ಸೈನ್ಸ್ ಸಹ ಆಗಿರ್ಬೋದು. ಇವರು ಬ್ಲೈಂಡಾಗಿ ಡಿಸಿಷನ್ ತೊಗೊತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ಇವರಿಗೆ ಬೇರೆಯವ್ರು ಹೇಳಿದ್ನೆಲ್ಲ ಕೇಳಿಕೊಂಡು ಡಿಸಿಷನ್ ತೊಗೊಳ್ತಾ ಇರುವಂಥ ವ್ಯಕ್ತಿ. ಓಕೆ, ಅಕಸ್ಮಾತ್ ನೀವು ಇವರ ಒಂದು ಡಿಸಿಷನ್ಗೆ ವೆಯ್ಟ್ ಮಾಡ್ತಿದ್ರೆ ಈ ಪರ್ಸನ್ ಬೇರೆಯವ್ರು ಹೇಳಿದ್ದನ್ನು ಕೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮೋಸ್ಟ್ಲಿ ಇವ್ರು ನಿಮ್ಮದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇರ್ಬೋದು. ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಅಂತ ಬರ್ತಿದೆ. ಓಕೆ, ಕೆಲವ್ರಿಗೆ ಪಾಸ್ಟ್ ರಿಲೇಷನ್ಶಿಪ್ ಇರ್ಬೋದು ಇದು. ಆ್ಯಂಡ್ ಓಕೆ, ಕೆಲವರಿಗೆ ಪಾಸ್ಟ್ ರಿಲೇಷನ್ಶಿಪ್ ಇರ್ಬೋದು, ರೀಕನ್ಸಿಲೇಷನ್ ಆಗ್ಬೋದು, ರಿಯೂನಿಯನ್ ರೀಕನ್ಸಿಲೇಷನ್ ಬೇಕಾದವರು ಕ್ಲೇಮ್ ಮಾಡಿ ರೀಡಿಂಗ್ನ. ತುಂಬ ಪಾಸಿಟಿವ್ ವೈಬ್ಸ್ ಬರ್ತಿದೆ. ಸಮನ್ ಫ್ರಮ್ ಯೋರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ಯೋರ್ ಲೈಫ್. ಓಕೆ, ಗಿವ್ ಯರ್ ರಿಲೇಷನ್ಶಿಪ್ ಅ ಚಾನ್ಸ್. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ಹೇಳ್ತಿರ್ಬೋದು ನಿಮಗೆ, ಓಕೆ ರಿಲೇಷನ್ಶಿಪ್ಗೆ ಚಾನ್ಸ್ ಕೊಡಿ ಅಂತ. ಓಕೆ, ವರ್ಕ್ ಆನ್ ಯೋರ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಹೀಲ್ ಆಗಬೇಕಾಗಿದೆ. ಮೋಸ್ಟ್ಲಿ ನೀವಿಬ್ಬರು ಜಗಳ ಆಡಿದ್ದೀರಾ, ಸೊ ಅದು ಸಾಲ್ವ್ ಆಗಬೇಕಾಗಿದೆ. ಅಥವಾ ಫ್ಯಾಮಿಲಿನಲ್ಲಿ ಏನೋ ಆಗಿರ್ಬೋದು, ಅದು ಹೀಲ್ ಆಗಬೇಕಾಗಿದೆ. ಓಕೆ, ಸೊ ಲವ್ ಲೈಫ್ ಬೆನಿಫಿಟ್ಸ್ ಆಸ್ ಯು ಫರ್ಗಿವ್ ಯುವರ್ ಪೇರೆಂಟ್ಸ್. ಓಕೆ, ಸೊ ಇಲ್ಲಿ ನಂಗೆ ಅನ್ಸುತ್ತೆ ನಿಮ್ಮಿಬ್ಬರಿಗೂ ಮೋಸ್ಟ್ಲಿ ಯಾವುದೋ ಜಗಳ ಆಗಿರ್ಬೋದು. ಸೊ ಅದು ಹೀಲ್ ಆಗಬೇಕಾಗಿದೆ. ಓಕೆ, ಅದರಿಂದ ಮೋಸ್ಟ್ಲಿ ಪ್ರಾಬ್ಲಮ್ಸ್ ಆಗ್ತಿರ್ಬೋದು.
ಆ್ಯಂಡ್ ಓಕೆ, ಸೊ ಇಲ್ಲಿ ಮಕ್ಕಳಿರ್ಬೋದು ನಿಮಗೆ, ಇದು ಕೆಲವ್ರಿಗೆ. ಓಕೆ, ಸೊ ಇನ್ನು ಕೆಲವ್ರಿಗೆ ಇದು ಹೊಸ ಪರಿಚಯ. ಸೊ ಅಕಸ್ಮಾತ್ ನಿಮಗೆ ಮಕ್ಕಳಿದ್ರೆ ಯೋರ್ ಲವ್ ಲೈಫ್ ಇಸ್ ಬೀಯಿಂಗ್ ಅಫೆಕ್ಟೆಡ್ ಬೈ ಚಿಲ್ಡ್ರನ್ ಅಂತ ಬರ್ತಿದೆ. ಓಕೆ, ಸೊ ಮೋಸ್ಟ್ಲಿ ಅದಕ್ಕೋಸ್ಕರ ಜಗಳ ಆಗಿರ್ಬೋದು ನೀವು. ಓಕೆ, ಸೊ ಇದು ಕೆಲವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಆ್ಯಂಡ್ ಸಫರಿಂಗ್ ಇನ್ ಸೈಲೆನ್ಸ್ ರಿವರ್ಸ್ ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ಮೋಸ್ಟ್ಲಿ ಆ ಹ್ಯಾಪಿ ಮೂಮೆಂಟ್ಸ್ ವಾಪಸ್ ಬರ್ಬೋದು ನಿಮ್ಮ ಲೈಫಲ್ಲಿ, ಅದಕ್ಕೆ ಇದು ರಿವರ್ಸ್ ಬಂದಿದೆ. ವಾವ್. ಓಕೆ, ಸೊ ಕ್ಲೇಮ್ ಮಾಡಿ ರೀಡಿಂಗ್ನ. ಸೊ ಡೆಫಿನೆಟ್ಲಿ ಖುಷಿಯಾಗಿರ್ತೀರ ಈ ಪರ್ಸನ್ ಜೊತೆ. ಆ್ಯಂಡ್ ನೀವು ಅಕಸ್ಮಾತ್ ರಿಯೂನಿಯನ್ ರೀಕನ್ಸಿಲೇಷನ್ ಬಯಸಿದ್ರೆ, ಸೊ ಈ ಪರ್ಸನ್ ಜೊತೆ ಹ್ಯಾಪಿಯಾಗಿರ್ತೀರ, ಡೋಂಟ್ ವರಿ. ವಾವ್, ಲೈಟ್ ಇದೆ, ಹೋಪ್ ಇದೆ. ಸೊ ಇಲ್ಲಿ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಓಕೆ, ಸೊ ಚೆನ್ನಾಗಿರ್ತೀರ. ಆರ್ ನಂಗನ್ಸುತ್ತೆ ನೀವೇನೋ ಕೇಳ್ಕೊಂಡಿದ್ದೀರಾ, ಸೊ ಅದಕ್ಕೋಸ್ಕರ ಯೂನಿವರ್ಸ್ ನಿಮಗೆ ಆ ಹೋಪ್ಸು, ಆ ಲೈಟ್ ಒಂಥರ ಆಶೀರ್ವಾದ ನಿಮಗೆ ಡೆಫಿನೆಟ್ಲಿ ಕೊಡ್ತಿದೆ. ಸ್ಟ್ಯಾಂಡ್ ಯೋರ್ ಗ್ರೌಂಡ್ ಅಂತಿದೆ. ಓಕೆ, ಸೊ ಡೆಫಿನೆಟ್ಲಿ ನೀವೇನು ಅನ್ಕೋತಾ ಇದ್ದೀರೋ ಇವಾಗ, ಸೊ ಅದನ್ನು ಪಾಸಿಟಿವ್ ಆಗಿ ಅಂದ್ಕೊಳ್ಳಿ. ಓಕೆ, ಆ್ಯಂಡ್ ಡೆಸ್ಟಿನಿ ಡೆಫಿನೆಟ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಇದು ಯೂನಿವರ್ಸೇ ಸಾಲ್ವ್ ಮಾಡುತ್ತೆ. ಓಕೆ, ಸೊ ನಿಮ್ಮ ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ ಡೆಫಿನೆಟ್ಲಿ ಯೂನಿವರ್ಸ್ ನಂಬಿ ಡೆಸ್ಟಿನಿ ಮೇಲೆ ಬಿಟ್ಬಿಡಿ. ಓಕೆ, ಸೊ ಅದು ಡೆಫಿನೆಟಾಗಿ ಸಾಲ್ವ್ ಆಗೇ ಆಗುತ್ತೆ. ಆ್ಯಂಡ್ ಬ್ಯಾಲೆನ್ಸ್ ಬರ್ತಿದೆ. ಸೊ ಇಲ್ಲೇನೋ ಬ್ಯಾಲೆನ್ಸ್ ಆಗಬೇಕಾಗಿದೆ. ಓಕೆ, ಸೊ ಯಾವುದೋ ಬ್ಯಾಲೆನ್ಸ್ ಆಗಿಲ್ಲ. ಓಕೆ, ಸೊ ಮೋಸ್ಟ್ಲಿ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅದಕ್ಕೆ ಇಲ್ಲಿ ಬ್ಯಾಲೆನ್ಸ್ ಕಾರ್ಡ್ ಬಂದಿದೆ. ಅಥವಾ ನೀವು ಇನ್ನೂ ಆ ಸರ್ಕಲಲ್ಲೇ ಯೋಚನೆ ಮಾಡ್ತಿದ್ದೀರಾ ಅಂತ ಅರ್ಥ. ಅಂದರೆ ಹಿಂದೆ ಏನಾಗಿತ್ತು ಅದರ ಸೊಲ್ಯೂಷನ್ ಕಂಡುಹಿಡಿತಿಲ್ಲ, ಬಟ್ ಅದ್ರದ್ದೇ ಪ್ರಾಬ್ಲಮ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಸ್ವಲ್ಪ ಹುಷಾರಾಗಿರಿ ಅಂತ ಯೂನಿವರ್ಸ್ ಗೈಡ್ ಮಾಡ್ತಿದ್ದಾರೆ. ಓಕೆ, ಸೊ ಬಟ್ ಇನ್ನೊಂದು ಸಿಚುವೇಶನ್ ಇಲ್ಲಿದೆ. ಇಲ್ಲಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್, ಅಂದರೆ ಫ್ಯಾಮಿಲಿನಲ್ಲಿ ಏನೋ ಆಗಿರ್ಬೋದು. ಸೊ ಫ್ಯಾಮಿಲಿ ಒಬ್ರಿಗೊಬ್ರು ಮಾತಾಡಬೇಕಾಗಿದೆ. ಓಕೆ, ಅಥವಾ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಸೊ ವೆಯ್ಟ್ ಮಾಡೋದಾಗಿದ್ರೆ ವೆಯ್ಟ್ ಮಾಡಿ. ಓಕೆ, ಸ್ವಲ್ಪ ನೀವು ಸ್ವಲ್ಪ ಕಾಮ್ ಆಗಬೇಕಾಗಿದೆ. ಇಲ್ಲಿ ತುಂಬ ಟೆನ್ಷನಲ್ಲಿ ಇರೋ ಹಾಗಿದೆ. ಓಕೆ, ಬಿಕಾಸ್ ಈ ಕಾರ್ಡ್ಸಲ್ಲಿ ನನಗೆ ಟೆನ್ಷನ್ ಕಾಣಿಸ್ತಿದೆ. ಸೊ ನಿಮಗಿರೋ ಟೆನ್ಷನ್ ಪರಿಹಾರ ಆಗಬೇಕಂದ್ರೆ ಒಂದು ಸ್ವಲ್ಪ ಸಮಾಧಾನವಾಗಿರಿ. ಓಕೆ, ಸೊ ಈ ರೀಡಿಂಗ್ ಇಷ್ಟ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಕಂಟೆಂಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿರೋರಿಗೆ ರೀಡಿಂಗ್ ಇದು. ಸೊ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ನೋಡೋಣ. ಓಕೆ, ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಇವಾಗ? ಸೊ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ? ಸೊ ಮೋಸ್ಟ್ಲಿ ಈ ಪರ್ಸನ್ ಏನೋ ಜಡ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವ್ರಿಗೆ ಚಾಯ್ಸ್ ಇದೆ, ಅಂದರೆ ಚೂಸ್ ಮಾಡಬೇಕು ಅಂತ ಕಾಣಿಸುತ್ತೆ. ಸೊ ನಿಮ್ಮನ್ನು ಚೂಸ್ ಮಾಡೋದು ಬಿಟ್ಟು ಇನ್ನೇನೋ ಚೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಮನಸ್ಸಲ್ಲಿ ಇಲ್ಲೇನೋ ಲೈಕ್ ಜಡ್ಜ್ ಮಾಡಬೇಕಾಗಿದೆ. ಓಕೆ, ಸೊ ಮೋಸ್ಟ್ಲಿ ಇವರು ಲೈಕ್ ಏನಂತಾರೆ, ಡಿಸಿಷನ್ ತೊಗೊಳೋದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಓಕೆ, ಸೊ ಕೆಲವ್ರಿಗೆ ಇದು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ. ಅಥವಾ ಇನ್ನು ಕೆಲವ್ರಿಗೆ ನಂಗೆ ಅನ್ಸುತ್ತೆ ಈ ಪರ್ಸನ್ ಚಾಯ್ಸ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾಯಿದ್ದಾರೆ, ಚೂಸ್ ಮಾಡಿದ್ರೆ ತಪ್ಪು ಮಾಡ್ತಿದ್ದಾರೆ. ಅಂದರೆ ಇವ್ರು ಕರೆಕ್ಟಾಗಿರೋ ಡಿಸಿಷನ್ ತೊಗೋತಿಲ್ಲ. ಓಕೆ, ಸೊ ಈ ಪರ್ಸನ್ ಟೈಮ್ ಬೇಕಾಗಿದೆ. ಅಥವಾ ಇವ್ರಿಗೆ ನಂಗೆ ಅನ್ಸುತ್ತೆ ಲೈಕ್ ಯಾವುದೋ ಅಡ್ವೈಸ್ ಬೇಕಾಗಿದೆ. ಓಕೆ, ಸೊ ಅಂದರೆ ಯಾರೋ ಇವ್ರಿಗೆ ಸ್ವಲ್ಪ ಗೈಡ್ ಮಾಡಬೇಕಾಗಿದೆ. ಓಕೆ, ಸೊ ಏನು ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು ಅಂತ. ಓಕೆ, ಬಿಕಾಸ್ ಈ ಪರ್ಸನ್ಗೆ ಇಲ್ಲಿ ಮೋಸ್ಟ್ಲಿ ಲಿಬ್ರಾ ಸಹ ಇರ್ಬೋದು. ಈ ಪರ್ಸನ್ ಫೈರ್ ಸೈನ್ಸ್ ಆಗಿರ್ಬೋದು ಅಥವಾ ವಾಟರ್ ಸೈನ್ಸ್ ಆಗಿರ್ಬೋದು. ಓಕೆ, ಸೊ ಇದು ಜನರಲ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೆ ಹಾಗೆ ತೊಗೊಳ್ಳಿ. ಇದು ಎಲ್ಲ ಜೋಡಿಯಾಗಿ ಸೈನ್ಸ್ಗೂ ಅನ್ವಯ ಆಗುತ್ತೆ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಬ್ಯಾಲೆನ್ಸ್ ಇಲ್ಲ. ಓಕೆ, ಸೊ ಆ್ಯಂಡ್ ಬ್ಯಾಲೆನ್ಸ್ ಇಲ್ಲದ ಕಾರಣ ಡೆಫಿನೆಟ್ಲಿ ಇವರಿಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಆಗ್ತಿಲ್ಲ ಸದ್ಯಕ್ಕೆ. ಸೊ ಇವ್ರ ಮೇಲೆ ಜಾಸ್ತಿ ನೀವು ಲೈಕ್ ಫೋರ್ಸ್ ಮಾಡಬೇಡಿ ಡಿಸಿಷನ್ ತೊಗೊಳ್ಳೋಕ್ಕೆ. ಓಕೆ, ಸೊ ಈ ಪರ್ಸನ್ಗೆ ಕರೆಕ್ಟ್ ಗೈಡೆನ್ಸ್ ಇಲ್ಲ. ಓಕೆ, ಸೊ ಓಕೆ, ಸೊ ಡೆಸ್ಟಿನಿ ಮೋಸ್ಟ್ಲಿ. ಓಕೆ, ಸೊ ಡೆಸ್ಟಿನಿ ಅಂದರೆ ಯೂನಿವರ್ಸ್ ಡೆಫಿನೆಟ್ಲಿ ಡಿಸೈಡ್ ಮಾಡ್ತಿದ್ದಾರೆ ನಿಮಗೆ ಈ ಪರ್ಸನ್ ಲೈಫಲ್ಲಿ ಬೇಕೋ ಬೇಡವೋ ಅಂತ. ಓಕೆ, ಬಟ್ ಅಗೇನ್ ಇದು ನಿಮ್ಮ ಡಿಸಿಷನ್ ಸಹ ಆಗಿರುತ್ತೆ ಆ್ಯಂಡ್ ಈ ಪರ್ಸನ್ ಡಿಸಿಷನ್ ಸಹ ಆಗಿರುತ್ತೆ. ಸೊ ಇವ್ರ ಫೀಲಿಂಗ್ಸ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿದೆ. ಓಕೆ, ಬಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಈ ಪರ್ಸನ್ ಯಾವುದೋ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇವರು ಮೋಸ್ಟ್ಲಿ ನಂಗೆ ಅನ್ಸುತ್ತೆ ನಿಮ್ಮಿಬ್ಬರಿಗೆ ಆಗಲೇ ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಕಮಿಟ್ಮೆಂಟ್, ನೀವಿಬ್ಬರು ಕಮಿಟೆಡ್ ಇರ್ಬೋದು. ಓಕೆ, ಸೊ ಕೆಲವರು ಆ್ಯಂಡ್ ಡೆಫಿನೆಟ್ಲಿ ಏನೋ ಟೈಮ್ ಬಗ್ಗೆ ಇದೆ ಇಲ್ಲಿ. ಓಕೆ, ಆ್ಯಂಡ್
ಆಗಲೇ ಬ್ರೇಕಪ್ ಆಗಿರುವಂಥ ಸಹ ಪರಿಸ್ಥಿತಿ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ. ಓಕೆ, ಸೊ ಲೈಫಲ್ಲಿ ಏನೇ ಆದ್ರೂ ಓಕೆ, ಸೊ ನೀವು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಸಹ ಓಕೆ, ಅದು ವಾಪಸ್ ನಿಮಗೆ ಬಂದು ಡೆಫಿನೆಟ್ಲಿ ತಿಳಿಸುತ್ತೆ ನೀವು ತೊಗೊಂಡಿರೋ ಡಿಸಿಷನ್ ತಪ್ಪು ಅಂತ. ಓಕೆ, ಬಿಕಾಸ್ ಆ ಟೈಮ್ ಬಂದೇ ಬರುತ್ತೆ, ಆಯಿತಾ. ಸೊ ಇಲ್ಲಿ ನಾನು ನೋಡ್ತಿರೋ ಕಾರ್ಡ್ಸ್ ಪ್ರಕಾರ ಈ ಡಿಸಿಷನ್ ಇವ್ರು ತೊಗೋತಾ ಇರೋದು ಅಷ್ಟು ಸರಿ ಬರ್ತಿಲ್ಲ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಗೈಡ್ ಮಾಡಬೇಕಾಗಿದೆ. ಆ್ಯಂಡ್ ತುಂಬಾ ಒಂಥರ ನೊಂದಿರೋಂಥ ವ್ಯಕ್ತಿ. ಓಕೆ, ಸೊ ಇವ್ರ ಮನಸ್ಸಲ್ಲಿ ತುಂಬ ಹೇಳ್ಕೊಳ್ಳೋದಿದೆ. ಓಕೆ, ಮೋಸ್ಟ್ಲಿ ಇವ್ರಿಗೆ ಹೇಳ್ಕೊಳ್ಳೋಕ್ಕೆ ಸಹ ಓಕೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಅವ್ರು ಜಾಸ್ತಿ ಕ್ಲೋಸ್ ಒನ್ಸ್ ಇಲ್ಲ. ಓಕೆ, ಸೊ ಆ ಥರ ಪರಿಸ್ಥಿತಿ ಇರ್ಬೋದು. ಓಕೆ, ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಸ್ವಲ್ಪ ಟೈಮ್ ತೊಗೋಬೇಕಾಗಿದೆ ಇವರು, ಅಥವಾ ಬೇರೆಯವ್ರ ಮಾತನ್ನ ಕೇಳಬೇಕು. ಬಟ್ ಬೇರೆಯವ್ರ ಮಾತನ್ನ ಲೈಕ್ ಅವ್ರು ಹೇಳಿದೆ ಕರೆಕ್ಟ್ ಅಂತ ಅಲ್ಲ. ಓಕೆ, ಸೊ ಆ ಥರ ಡಿಸಿಷನ್ ತೊಗೊಳ್ಳೋದು ತಪ್ಪು. ಓಕೆ, ಸೊ ಅದನ್ನು ಈ ಪರ್ಸನ್ಗೆ ಅರ್ಥ ಮಾಡಿಸ್ಬೇಕಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇವ್ರು ಚೂಸ್ ಮಾಡ್ತಿರುವಂಥ ಒಂದು ವ್ಯಕ್ತಿ ಇರ್ಬೋದು, ಅಥವಾ ಇವ್ರು ಚೂಸ್ ಮಾಡ್ತಿರುವಂಥ ಒಂದು ಸಿಚುವೇಶನ್ ಇರ್ಬೋದು, ಅದು ಅಷ್ಟು ಸರಿ ಇಲ್ಲ. ಓಕೆ, ಸೊ ಬೇಕಾಗಿರುವಂಥ ವ್ಯಕ್ತಿ ಇರ್ಬೋದು, ಅಥವಾ ಈಗ ತುಂಬ ಚೇಂಜಸ್ ಬರ್ತಿರುವಂಥ ವ್ಯಕ್ತಿ ಸಹ ಇರ್ಬೋದು ಅವ್ರ ಲೈಫಲ್ಲಿ. ಸೊ ಇಲ್ಲಿ ನಾನು ಇನ್ನೊಂದು ಸಹ ನೋಡ್ತಾ ಇದ್ದೀನಿ, ಇವ್ರಿಗೆ ತುಂಬ ನಾನು ಹೇಳ್ದಂಗೆ ಈ ಪರ್ಸನ್ ನೊಂದಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ಹೀಲಿಂಗ್ ಸಹ ಇರ್ಬೋದು. ಓಕೆ, ಸೊ ಇಲ್ಲಿ ಹೀಲಿಂಗ್ ಸಹ ಕಾಣಿಸ್ತಿದೆ, ಅಥವಾ ಲೈಕ್ ನಾನು ಹೇಳ್ದಂಗೆ ಬ್ಲೈಂಡಾಗಿ ಇವರು ಡಿಸಿಷನ್ಸ್ ತೊಗೋತಾ ಇದ್ದಾರೆ. ಓಕೆ, ಸೊ ಅದು ಸ್ವಲ್ಪ ಸ್ಟಾಪ್ ಆಗಬೇಕಾಗಿದೆ. ಸೊ ಆವಾಗ ಇವರು ಸ್ವಲ್ಪ ಎಚ್ಚರಿಸ್ಕೋತಾರೆ. ಓಕೆ, ಯು ಡಿಸರ್ವ್ ಲವ್. ಮೋಸ್ಟ್ಲಿ ಸ್ಯಾಜಿಟೇರಿಯಸ್ ಇರ್ಬೋದು. ಓಕೆ, ಸೊ ಕೆಲವರು ಸ್ಯಾಜಿಟೇರಿಯಸ್ ಸಹ ಇರ್ಬೋದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಅರ್ತ್ ಸೈನ್ ಸಹ ಬಂದಿತ್ತು, ಅರ್ತ್ ಸೈನ್ ಸಹ ಇರ್ಬೋದು, ಅಥವಾ ಫೈರ್ ಸೈನ್ ಸಹ ಇರ್ಬೋದು. ನಾನು ಮೇಜರ್ ಲಿಬ್ರಾ ಬರ್ತಿದೆ, ಮೇಜರ್ ಲಿಬ್ರಾ ಸಹ ಇರ್ಬೋದು ಈ ಪರ್ಸನ್. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಗೆ ತೊಗೊಳ್ಳಿ, ಜನರಲ್ ರೀಡಿಂಗ್ ಇದು. ಆ್ಯಂಡ್ ತುಂಬ ಒಂಥರ ಗೋಲ್ ಓರಿಯೆಂಟೆಡ್ ಪರ್ಸನ್ ಇರ್ಬೋದು ಇವರು. ಅಂದರೆ ಇವ್ರ ಕೆಲಸ ಆಯಿತು, ಇವರಾಯಿತು. ಓಕೆ, ಸೊ ಅಂಥ ವ್ಯಕ್ತಿತ್ವ ಸಹ ಇರ್ಬೋದು ಈ ಪರ್ಸನ್ಗೆ. ಓಕೆ, ಆ್ಯಂಡ್ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್. ಓಕೆ, ದ ಸೈನ್ಸ್ ಆರ್ ಕಾಷನಿಂಗ್ ಯು. ಮೋಸ್ಟ್ಲಿ ಇವ್ರ ಅಕ್ಕಪಕ್ಕ ಯಾರೋ ಇವ್ರಿಗೆ ಸರಿಯಾಗಿ ಗೈಡ್ ಮಾಡ್ತಿಲ್ಲ. ಓಕೆ, ಸೊ ಅಲ್ಲಿ ರೆಡ್ ಫ್ಲಾಗ್ಸ್ ಇದೆ. ಓಕೆ, ಸೊ ಮೋಸ್ಟ್ಲಿ ಇವ್ರ ಫೀಲಿಂಗ್ಸಲ್ಲಿ ಸಹ ಇವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಆ್ಯಂಡ್ ಮೇಕ್ ದ ಎಫರ್ಟ್. ಓಕೆ, ಸೊ ಮೋಸ್ಟ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿರ್ಬೋದು ಮೇಕ್ ದ ಎಫರ್ಟ್ ಅಂತ. ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್. ಓಕೆ, ಫೈನಾನ್ಸಸ್ ಆ್ಯಂಡ್ ಕೆರಿಯರ್ ಇರ್ಬೋದು. ಫೈನಾನ್ಷಿಯಲ್ ಇಶ್ಯೂ ಆರ್ ಎ ಫ್ಯಾಕ್ಟರ್ ಇನ್ ಯುವರ್ ಲವ್ ಲೈಫ್ ರೈಟ್ ನೌ. ಓಕೆ, ಸೊ ಮೋಸ್ಟ್ಲಿ ಫೈನಾನ್ಸಲ್ಲಿ ಅಥವಾ ಜಾಬಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಓಕೆ, ನಿಮಗೆ ಅಥವಾ ಇವ್ರ ಲೈಫಲ್ಲಿ. ಓಕೆ, ಅದರಿಂದ ಸಹ ಈ ಪ್ರಾಬ್ಲಮ್ಸ್ ಬಂದಿರ್ಬೋದು. ದಿಸ್ ಕುಡ್ ಬಿ ದ ಒನ್. ಸೊ ಇವ್ರ ಫೀಲಿಂಗ್ಸ್ ಡೆಫಿನೆಟಾಗಿ ನಿಮ್ಮ ಬಗ್ಗೆ ಸ್ಟ್ರಾಂಗ್ ಆಗಿದೆ. ಯು ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ಶಿಪ್. ಓಕೆ, ಸೊ ಸ್ಪಿರಿಚುವಲ್ ಯೂನಿಯನ್. ಓಕೆ, ಲವ್ಲಿ. ಓಕೆ, ಸೊ ಮೋಸ್ಟ್ಲಿ ಇಬ್ಬರು ಮೋಸ್ಟ್ಲಿ ಸ್ಪಿರಿಚುವಲ್ ಫೀಲ್ಡಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಆರ್ ಇಬ್ಬರು ಮೋಸ್ಟ್ಲಿ ಸ್ಪಿರಿಚುವಲ್ ಅಲ್ಲಿ ಬಿಲೀವ್ ಮಾಡುವಂಥ ವ್ಯಕ್ತಿಗಳು. ಓಕೆ, ಸೊ ಈ ಡೆಫಿನೆಟ್ಲಿ ಸಕ್ಸಸ್ ಇದೆ. ಓಕೆ, ಏರ್ ಸೈನ್ಸ್ ಮೇಯ್ನಾಗಿ ಕಾಣಿಸ್ತಿದೆ ನನಗೆ. ಆ್ಯಂಡ್ ಓಕೆ, ಸೊ ಇದು ಶ್ಯಾಡೋ, ಅಂದರೆ ನೀವೇನು ಯೋಚನೆ ಮಾಡ್ತೀರಾ ಈ ಪರ್ಸನ್ ಹಾಗೆ ಯೋಚನೆ ಮಾಡ್ತಾರೆ. ಓಕೆ, ಸೊ ಆ ಥರ ಒಂದು ಬಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯೆ. ಓಕೆ, ಬಟ್ ಪಾಸಿಟಿವ್ ಮೂಮೆಂಟ್ ಫಾರ್ವರ್ಡ್, ಗುಡ್. ಸೊ ಇಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಿದೆ. ಆ್ಯಂಡ್ ಇವರೇನೋ ಡಿಸಿಷನ್ ತೊಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಆಗಲೇ ಅವರು ಮೋಸ್ಟ್ಲಿ ಡಿಸ್ಕಸ್ ಮಾಡಿರ್ಬೋದು. ಆ್ಯಂಡ್ ಇವರು ಡಿಸಿಷನ್ ತೊಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಫುಲ್ಫಿಲ್ಮೆಂಟ್ ಆಫ್ ವಿಶಸ್. ಓಕೆ, ಸೊ ಡೆಫಿನೆಟ್ಲಿ ಮೋಸ್ಟ್ಲಿ ಇವರೇನೋ ವಿಶ್ ಮಾಡ್ತಿರೋದು ಆಗ್ತಿದೆ ಈ ಪರ್ಸನ್ಗೆ. ಓಕೆ, ಸೊ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಸ್ಟ್ರಾಂಗ್ ಆಗಿದೆ. ಅಂದರೆ ಈ ಪರ್ಸನ್ ಮೋಸ್ಟ್ಲಿ ನಿಮ್ಮನ್ನು ಏನು ಹೇಳ್ತೀರಾ ಬಿಟ್ಕೊಡ್ಲಿಕ್ಕೆ ಆಗ್ತೀರಾ ಇವ್ರಿಗೆ. ಆರ್ ಇದು ಕೆಲವ್ರಿಗೆ ಇವರು ನಿಮಗೇನೋ ವಿಶ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಒಳ್ಳೆಯದನ್ನು. ಓಕೆ, ಸೊ ಅದನ್ನು ಪ್ರೇ ಮಾಡ್ತಿರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಟೈಮ್ ಇರ್ಬೋದು ಇಲ್ಲಿ. ಓಕೆ, ಸೊ ಮೇಜರ್ ಟೈಮ್ ಬರ್ತಿದೆ ನನಗೆ. ಸೊ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅವರು. ಓಕೆ, ಸೊ ಈ ರೀಡಿಂಗ್ ಇಷ್ಟ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಕಂಪ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ ವಾರ ರೀಡಿಂಗ್ ನೋಡೋಣ. ಓಕೆ, ಸೊ ಇವ್ರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ನೋಡೋಣ. ಸೊ ಈ ಪರ್ಸನ್
ಅಷ್ಟು ಫ್ರೀ ಆಗಿಲ್ಲ. ಓಕೆ, ಸೊ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಅವ್ರ ಮೋಸ್ಟ್ಲಿ ಇದು ಹೊಸ ಪರಿಚಯ ಆಗಿದ್ದರೆ ಇವ್ರ ಮನೆಯಲ್ಲಿ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇವ್ರಿನ್ನೂ ರೆಡಿ ಇಲ್ಲ. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಮೋಸ್ಟ್ಲಿ ಇವ್ರ ಫ್ಯಾಮಿಲಿನಲ್ಲಿ ಮೋಸ್ಟ್ಲಿ ನೀವು ಕಸಿನ್ ಇರ್ಬೋದು ಅಥವಾ ರಿಲೇಟಿವ್ಸ್ ಏನಾರು ಇರ್ಬೋದು ಈ ಪರ್ಸನ್ಗೆ. ಓಕೆ, ಸೊ ಅಂಥ ರಿಲೇಷನ್ಶಿಪ್ ಸಹ ಇರ್ಬೋದು ಈ ಪರ್ಸನ್ ಜೊತೆ. ಆ್ಯಂಡ್ ಡೆಫಿನೆಟ್ಲಿ ಈ ಪರ್ಸನ್ ಇನ್ನೂ ರೆಡಿ ಇಲ್ಲ. ಓಕೆ, ಸೊ ಈ ರಿಲೇಷನ್ಶಿಪ್ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಅಥವಾ ಇವರು ಮೋಸ್ಟ್ಲಿ ಇನ್ನೂ ಸ್ಟೆಬಿಲಿಟಿಗೆ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಇನ್ನೂ ಟೈಮ್ ಆಗಲಿ ಅಂತ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಇವರು ಮೋಸ್ಟ್ಲಿ ಸ್ಟಕ್ಕಲ್ಲಿದ್ದಾರೆ. ಒಂಥರ ಸ್ಟಕ್ ಎನರ್ಜಿ ಇದೆ ಇಲ್ಲಿ. ಅಂದರೆ ಈ ಪರ್ಸನ್ಗೆ ಮೋಸ್ಟ್ಲಿ ಯಾರೋ ಅಷ್ಟು ಲೈಕ್ ಇವರಿಗೆ ಫ್ರೀಡಮ್ ಕೊಟ್ಟಿಲ್ಲ. ಓಕೆ, ಸೊ ಇವ್ರೇನೇ ಹೇಳಲಿಕ್ಕೂ ಸಹ ಇವ್ರಿಗೆ ಫ್ರೀಡಮ್ ಇಲ್ಲ. ಓಕೆ, ಇದು ಕೆಲವ್ರಿಗೆ ಈ ಮೋಸ್ಟ್ಲಿ ಪರ್ಸನ್ ಏರ್ ಸೈನ್ ಇರ್ಬೋದು, ಅಥವಾ ಅರ್ತ್ ಸೈನ್ ಇರ್ಬೋದು, ಅಥವಾ ಇವನ್ ವಾಟರ್ ಸೈನ್ ಸಹ ಇರ್ಬೋದು. ಆ್ಯಂಡ್ ಮೋಸ್ಟ್ಲಿ ತುಂಬ ಕ್ರಿಯೇಟಿವ್ ಆಗಿರುವಂಥ ವ್ಯಕ್ತಿ. ಓಕೆ, ಡ್ರಾಯಿಂಗ್, ಪೇಂಟಿಂಗ್ ಇರ್ಬೋದು, ಅಥವಾ ಒಂದು ಆರ್ಟಿಸ್ಟ್ ಸಹ ಇರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ಮೋಸ್ಟ್ಲಿ ಇವ್ರ ಫೀಲಿಂಗ್ಸಲ್ಲಿ ಅಲ್ಲ ಇವ್ರು ಎಕ್ಸ್ಪ್ರೆಸ್ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಲೂ ನಿಮಗೆ ಲೈಕ್ ನಿಮ್ಗೆ ಡೌಟ್ ಬರ್ತಿರುತ್ತೆ, ಇವ್ರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾರಾ, ಅಥವಾ ನಿಜವಾಗ್ಲೂ ಇವರು ಲೈಕ್ ನಿಮ್ಮ ಜೊತೆ ಇರ್ತಾರಾ ಅಂತಲೇ ಡೌಟ್ ಬರ್ತಿರುತ್ತೆ. ಬಿಕಾಸ್ ಈ ಪರ್ಸನ್ ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ ಇದು ಕೆಲವ್ರಿಗೆ. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೆ ಹಾಕ್ತೋಳಿ ಜನರಲ್ ರೀಡಿಂಗ್ ಇದು. ಅಂದರೆ ಈ ಪರ್ಸನ್ ಡೆಫಿನೆಟ್ಲಿ ಸ್ಟೆಬಿಲಿಟಿ ನಿಮಗೆ ಕೊಡ್ತಾರೆ, ಬಟ್ ಈಗಲೇ ಕೊಡೋದು. ಓಕೆ, ಸೊ ಇವ್ರಿಗೆ ಮೋಸ್ಟ್ಲಿ ಏನರಲ್ಲೋ ಹರ್ಟ್ ಆಗಿರುವಂಥ ವ್ಯಕ್ತಿ, ಅಥವಾ ಇವ್ರಿಗೆ ಲೈಕ್ ನಿಮ್ಮ ಮೇಲೆ ಇನ್ನೂ ಅಷ್ಟು ನಂಬಿಕೆ ಬಂದಿಲ್ಲ. ಓಕೆ, ಸೊ ಇದು ಕೆಲವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದಿಲ್ಲ ಅಂತ ಅನಿಸುತ್ತೆ. ಮೋಸ್ಟ್ಲಿ ಅಕ್ವೇರಿಯನ್ ಇರ್ಬೋದು, ಸ್ಟಾರ್ ಸೈನ್. ಓಕೆ, ಸೊ ಓಕೆ, ಸೊ ಮೇಜರ್ ಅಕ್ವೇರಿಯನ್ಸ್ ಬರ್ತಿದೆ ನನಗೆ ರೀಡಿಂಗಲ್ಲಿ. ಆ್ಯಂಡ್ ವಾಟರ್ ಸೈನ್ ಸಹ ಇದೆ. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೆ ಹಾಕ್ತೋಳಿ. ಪಾಸ್ಟ್ ರಿಲೇಷನ್ಶಿಪ್ ಸಹ ಇರ್ಬೋದು ಈ ಪರ್ಸನ್. ಓಕೆ, ಸೊ ವಾಟರ್ ಸೈನ್ ಸಹ ಇದೆ ಇಲ್ಲಿ. ಸೊ ಮೇಜರ್ ವಾಟರ್ ಸೈನ್ಸ್. ಓಕೆ, ಸೊ ಎಮೋಷನ್ಸ್ ಜಾಸ್ತಿ ಇದೆ ಇವ್ರಿಗೆ, ಆರ್ ಮೋಸ್ಟ್ಲಿ ನಿಮಗೆ ಜಾಸ್ತಿ ಎಮೋಷನ್ಸ್ ಇದೆ. ಓಕೆ, ಈ ಪರ್ಸನ್ ಬಗ್ಗೆ. ಓಕೆ, ಸೊ ಅದು ಸಹ ಇರ್ಬೋದು. ಆ್ಯಂಡ್ ನೀವು ಜಾಸ್ತಿ ಇವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ, ಬಟ್ ಈ ಪರ್ಸನ್ ಅಷ್ಟೊಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಓಕೆ, ಇದು ಕೆಲವ್ರಿಗೆ. ಓಕೆ, ಕೆಲವ್ರು ಡೆಫಿನೆಟ್ಲಿ ಇವ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗ್ತಿರ್ಬೋದು. ಓಕೆ ಓಕೆ, ಸೊ ನಿಮ್ಗೆ ಹೇಗೆ ಅನ್ವಾಗ್ತೋ ಆಗ್ತವೆ ಜನರಲ್ ರೀಡಿಂಗ್ ಇದು. ಓಕೆ, ಸೊ ಇನ್ನು ಕೆಲವರು ಓಕೆ, ಸೊ ಆಗಲೇ ಬ್ರೇಕಪ್ ಆಗಿರುವಂಥ ಪರಿಸ್ಥಿತಿ ಸಹ ಇರ್ಬೋದು. ಸೊ ಓಕೆ, ಸೊ ಏರ್ ಸೈನ್ಸ್ ಸಹ ಇರ್ಬೋದು. ಮೇಜರ್ ಏರ್ ಸೈನ್ಸ್ ಬರ್ತಿದೆ ರೀಡಿಂಗಲ್ಲಿ ನನಗೆ. ನಿಮ್ಗೆ ಹೇಗೆ ಅನ್ವತ ಆಗ್ತೋಳಿ ಜನರಲ್ ರೀಡಿಂಗ್ ಇದು. ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಬರ್ತಿದೆ. ಸೊ ಆಸ್ಕ್ ಫಾರ್ ಆ್ಯಂಡ್ ಅಕ್ಸೆಪ್ಟ್ ಸಪೋರ್ಟ್ ಫ್ರಮ್ ಅದರ್ಸ್. ಓಕೆ, ಸೊ ಅಕಸ್ಮಾತ್ ನಿಮಗೆ ಹೆಲ್ಪ್ ಬೇಕು ಅಂತ ಅನಿಸುತ್ತೆ, ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ನ ಕೇಳಿ ಅಂತ ಯೂನಿವರ್ಸ್ ಗೈಡ್ ಮಾಡ್ತಿದ್ದಾರೆ. ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್. ಓಕೆ, ಸೊ ಫೀಲಿಂಗ್ಸ್ ಆರ್ ರಿಯಲ್ ಆ್ಯಂಡ್ ವರ್ತ್ ಎಕ್ಸ್ಪ್ಲೋರಿಂಗ್, ಬ್ಯೂಟಿಫುಲ್. ಸೊ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಇವರು ಅಂದರೆ ತುಂಬ ಇಷ್ಟ ಇರೋ ಹಾಗಿದೆ. ಸೊ ಅದಕ್ಕೆ ಯೂನಿವರ್ಸ್ ಹೇಳ್ತಿದ್ದಾರೆ ಲವ್ ಯುವರ್ ಸೆಲ್ಫ್ ಫಸ್ಟ್. ಸೊ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕ್ಲಿ ಅಟ್ರಾಕ್ಟಿವ್, ಬ್ಯೂಟಿಫುಲ್. ಸೊ ನಿಮ್ಮನ್ನು ನೀವು ಫಸ್ಟ್ ಇಷ್ಟಪಡಿ, ಆಮೇಲೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರೆ. ನೀವು ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ವಾವ್. ಓಕೆ, ದೇರ್ ಇಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಹಿಯರ್. ಓಕೆ, ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್, ಬ್ಯೂಟಿಫುಲ್. ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ನಿಮ್ಮ ಬಗ್ಗೆ. ಅಂದರೆ ಒಳ್ಳೆಯದೇ ಯೋಚನೆ ಮಾಡ್ತಿದ್ದಾರೆ, ಬಟ್ ಮೋಸ್ಟ್ಲಿ ಇವ್ರು ಟೈಮ್ ತೊಗೋತಾರೆ. ಬಿಕಾಸ್ ಈ ಪರ್ಸನ್ ಬೇಗ ನಂಬಲ್ಲ ಯಾರನ್ನೂ. ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಒಳ್ಳೆಯದು. ಲಿಯೋ ಆಗಿರ್ಬೋದು ಈ ಪರ್ಸನ್, ಅಥವಾ ನೀವು ಲಿಯೋ ಆಗಿರ್ಬೋದು. ಮೇಜರ್ ಲಿಯೋ ಬರ್ತಿದೆ. ಸೊ ತುಂಬ ಪವರ್ಫುಲ್ ಆಗಿ ಒಂದು ಅಂದರೆ ಅವ್ರ ವ್ಯಕ್ತಿತ್ವ ತುಂಬ ಒಂಥರ ಸ್ಟ್ರಿಕ್ಟಾಗಿ ಇರುವಂಥ ವ್ಯಕ್ತಿತ್ವ ಇರಬಹುದು, ಅಥವಾ ಈ ಪರ್ಸನ್ ತುಂಬ ಒಳ್ಳೆ ಕೆಲಸದಲ್ಲಿರುವಂಥ ವ್ಯಕ್ತಿ ಇರ್ಬೋದು. ಓಕೆ, ಸೊ ಇವ್ರ ಜಾಬೇ ತುಂಬ ಮೇಜರಾಗಿ ಸ್ಟ್ರಿಕ್ಟಾಗಿರುವಂಥ ಕೆಲಸ ಇರ್ಬೋದು ಇವ್ರಿಗೆ. ಓಕೆ, ಸೊ ಇವ್ರಿಗೇನೋ ಹಾರ್ಟಿಗೆ ಆ್ಯಂಡ್ ಲಾಸ್ ಇದೆ. ಅಂದರೆ ಇವ್ರು ಏನಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರು ಪಡ್ಕೋತಾ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಪೈಥಿಯನ್ ಸಹ ಇರ್ಬೋದು ಈ ಪರ್ಸನ್. ಹೈ ಇಂಟ್ಯೂಷನ್ ಇದೆ ಇವ್ರಿಗೆ. ಟ್ಯಾರೋ ರೀಡರ್ಸ್ ಆಗಿರ್ಬೋದು, ಅಥವಾ ಡೆಫಿನೆಟ್ಲಿ ಈ ಪರ್ಸನ್ ಇಂಟ್ಯೂಷನ್ ತುಂಬ ಹೈ ಇದೆ. ಸೊ ನೀವೇನೇ ಅನ್ಕೋತಿರೋ ಇವ್ರಿಗೆ ಬೇಗ ಗೊತ್ತಾಗ್ಬಿಡುತ್ತೆ ಅಂತ ಅರ್ಥ. ಅಥವಾ ಡೆಫಿನೆಟ್ಲಿ ಈ ಪರ್ಸನ್ ಸ್ಪಿರಿಚುವಲ್ ಅಲ್ಲಿ ಇದ್ದಾರೆ. ಓಕೆ, ನೀವಿರ್ಬೋದು ಅಥವಾ ಈ ಪರ್ಸನ್ ಸಹ ಇರ್ಬೋದು. ಓಕೆ, ಸೊ ಮೆಮೊರೀಸ್ ಆಫ್ ಲವ್ ಇದೆ. ಡೆಫಿನೆಟ್ಲಿ ಇವರ ಮೋಸ್ಟ್ಲಿ ಪಾಸ್ಟ್ ರಿಲೇಷನ್ಶಿಪ್ಸ್ ಇರ್ಬೋದು ಈ ಪರ್ಸನ್ಗೆ, ಅಥವಾ ಪಾಸ್ಟಲ್ಲಿ ಮೀಟ್ ಮಾಡಿರುವಂಥ ವ್ಯಕ್ತಿ ಇರ್ಬೋದು ನೀವು ಕೆಲವರಿಗೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಬರ್ತಿದೆ. ಓಕೆ, ಆ್ಯಂಡ್ ವಾವ್. ಓಕೆ, ಸೊ ಇವ್ರು ಯಾವುದೋ ಇಲ್ಲೇನೋ ಗೆಲ್ಲಬೇಕಂತಿದ್ದಾರೆ, ಅಥವಾ ಈ ಪರ್ಸನ್ ಇಲ್ಲಿ ತುಂಬ ಬೇಗ ಒಂದು ಕೆಲಸ ಆಗಬೇಕಂತ ಇದೆ ಇವ್ರ ಮನಸ್ಸಲ್ಲಿ. ಅಥವಾ ಡೆಫಿನೆಟ್ಲಿ ಈ ಪರ್ಸನ್ ಸ್ಪಿರಿಚುವಲಿ ತುಂಬ
ಸಾಧಿಸಬೇಕು ಅಂತ ಇದ್ದಾರೆ. ಓಕೆ, ಸೊ ಇದು ಕೆಲವ್ರಿಗೆ ಸ್ಪಿರಿಚುಲಿ ಅವ್ರೇನೋ ಸಾಧಿಸಬೇಕು ಅಂತ ಇದ್ದಾರೆ. ಓಕೆ, ಸೊ ಆ ಥರ ಒಂದು ಫೀಲಿಂಗ್ಸ್ ಇದೆ ಇವರಲ್ಲಿ. ಓಕೆ, ಮೋಸ್ಟ್ಲಿ ತುಂಬ ಜಾಸ್ತಿ ಸ್ಪಿರಿಚುವಲ್ ಇನ್ವಾಲ್ವ್ ಆಗಿದ್ದಾರೆ, ಬಿಕಾಸ್ ಹೈ ಇಂಟ್ಯೂಷನ್ ಇದೆ ಇವರಿಗೆ. ಅದಕ್ಕೆ ಇವರ ಒಂದು ವೇನೇ ಇವರಿಗೆ ಇಂಪಾರ್ಟೆಂಟ್ ಆಗಿದೆ ಸದ್ಯಕ್ಕೆ ಕೆಲವ್ರಿಗೆ. ಓಕೆ, ಸೊ ಇವರು ನಿಮಗೆ ಇನ್ನೊಂದು ನಂಬಿಕೆ ಬರ್ತಿಲ್ಲ ಇವರಿಗೆ, ಅಥವಾ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದೆ ಇವರಿಗೆ ನಂಬಲಿಕ್ಕೆ. ಓಕೆ, ಸೊ ಈ ರೀಡಿಂಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬ್ ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.